ಧಾರವಾಡದಲ್ಲಿ ಮಹಿಳೆಯರ ಜೀವನಮಟ್ಟ ಸುಧಾರಣೆ ಹಾಗೂ ಸ್ವಾವಲಂಬನೆ ಗುರಿಯಾಗಿಟ್ಟುಕೊಂಡು ಜನತಾ ಶಿಕ್ಷಣ ಸಮಿತಿ ಅಥವಾ ಜೆಎಸ್ಎಸ್ ಮತ್ತು ರ್ಯಾಪಿಡ್ ಸಂಸ್ಥೆಗಳು ಪ್ರತಿ ವರ್ಷ ವಿವಿಧ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಆಯೋಜಿಸುತ್ತಾ ಬಂದಿವೆ. ಈ ಪ್ರಯುಕ್ತ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ 78ನೇ ಹುಟ್ಟುಹಬ್ಬದ ಅಂಗವಾಗಿ ದಿನಾಂಕ 25/11/2025 25 ಮಹಿಳಾ ಉದ್ಯಮಿಗಳಿಂದ ವಿಶೇಷ ಬಜಾರ್ ಅನ್ನು ಆಯೋಜಿಸಲಾಗಿತ್ತು. ಧಾರವಾಡದ ಜೆಎಸ್ಎಸ್ ಹಾಗೂ ರ್ಯಾಪಿಡ್ ಸಂಸ್ಥೆಯ ಆಶ್ರಯದಲ್ಲಿ ಮೂರ್ತಿ ಟ್ರಸ್ಟ್ನ ಸಹಯೋಗದೊಂದಿಗೆ ಮತ್ತು ಡಾಕ್ಟರ್ ಅಜಿತ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಮಹಿಳೆಯರಿಗಾಗಿ ಉದ್ಯೋಗ ಮೇಳವನ್ನು ಸತತವಾಗಿ 5ನೇ ಬಾರಿ ಯಶಸ್ವಿಯಾಗಿ ನಡೆಸಲಾಗಿದೆ. ಈ ಉದ್ಯೋಗ ಮೇಳವು ಮಹಿಳೆಯರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಮಹತ್ವದ ವೇದಿಕೆಯಾಗಿದ್ದು ಅವರ ಆತ್ಮವಿಶ್ವಾಸ ಹೆಚ್ಚಿಸುವತ್ತ ಪ್ರಮುಖ ಪಾತ್ರ ವಹಿಸಿದೆ. ಈ ಮೇಳವನ್ನು ಜೆಎಸ್ಎಸ್ನ ಐಟಿಐ ಪ್ರಚಾರಕರಾದ ಶ್ರೀ ಮಹಾವೀರ್ ಉಪಾಧ್ಯಾಯ, ರ್ಯಾಪಿಡ್ ಸಂಸ್ಥೆಯ ಕಾರ್ಯದರ್ಶಿ ಶ್ರೀಮತಿ ವಾಣಿಶ್ರೀ ಪುರೋಹಿತ್ ಹಾಗೂ ರ್ಯಾಪಿಡ್ ಸಂಸ್ಥೆಯ ಸಿಇಒ ಶ್ರೀಮತಿ ಮಾಳ್ವಿಕಾ ಕಡಕೋಳ ಅವರು ಮುನ್ನಡೆಸಿದ್ರು. ಇನ್ನು ಮೇಳದಲ್ಲಿ ಸುಮಾರು 35 ಕಂಪನಿಗಳು ಭಾಗವಹಿಸಿದ್ದು ಹಲವಾರು ಮಹಿಳೆಯರು ವಿವಿಧ ಕಂಪನಿಗಳಲ್ಲಿ ಉದ್ಯೋಗಕ್ಕೆ ಆಯ್ಕೆಯಾಗಿದ್ದು ಕಂಪನಿಗಳು ಉದ್ಯೋಗಾನುಸಾರವಾಗಿ ಸೂಕ್ತ ವೇತನವನ್ನ ನೀಡ್ತಾ ಇರುವುದು ಕಾರ್ಯಕ್ರಮದ ಪ್ರಮುಖ ಯಶಸ್ಸಾಗಿ ಕಾಣಿಸಿಕೊಂಡಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಆರಂಭದಲ್ಲಿ ವಂದಿಸಿ ನಮ್ಮ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ಮಹಿಳಾ ಉದ್ಯೋಗ ಮೇಳ ನಡೀತಾ ಇದೆ. ಇದರಲ್ಲಿ 2900ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಉದ್ಯೋಗದ ಅವಕಾಶ ಇದೆ. ಇದರಲ್ಲಿ ಎಷ್ಟು ಮಂದಿ ಬಂದಿದ್ದಾರೆ ಅವರೆಲ್ಲರನ್ನೂ ಕೂಡ ಅಬ್ಸರ್ವ್ ಮಾಡತಕ್ಕಂಥ ಸಾಧ್ಯತೆ ಇದೆ. ಬಂದಿರತಕ್ಕಂಥ ಅಭ್ಯರ್ಥಿಗಳು ತಮಗೆ ಬೇಕಾದ ಸುಮಾರು ಒಂದು 40-45 ಕಂಪನಿಗಳಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ. ಬೇಕಾದ ಕಂಪನಿಗೆ ಸೇರಿಕೊಂಡು ತಮ್ಮ ಜೀವನವನ್ನು ಸಾಗಿಸುವ ಸಲುವಾಗಿ ಒಂದು ಒಳ್ಳೆಯ ಅವಕಾಶ ಇದೆ. ಇದನ್ನು ಸದುಪಯೋಗಪಡಿಸಬೇಕು ಅಂತೇಳಿ ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ. ರ್ಯಾಪಿಡ್ ಸಂಸ್ಥೆಯಿಂದ ಮಾಲವಿಕಾ ಕಡ್ಕೋಳ್ ಅಂತ. ರ್ಯಾಪಿಡ್ ಸಂಸ್ಥೆ ಜೆಎಸ್ಎಸ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಇದು ನಡೆಸುತ್ತಿರುವ 5ನೇ ಉದ್ಯೋಗ ಮೇಳ, ಮಹಿಳಾ ಉದ್ಯೋಗ ಮೇಳ. ಇದು ನಮಗೆ ಬಹಳ ಹೆಮ್ಮೆಯ ವಿಷಯ. ಈ ಸತಿ ನಮಗ ಮೂರ್ತಿ ಟ್ರಸ್ಟ್ ಅವರಿಂದನೂ ಆರ್ಥಿಕ ಬೆಂಬಲ ಸಿಕ್ಕಿದ್ದು ಇನ್ನೂ ಒಂದು ನಮ್ಮ ಹೆಮ್ಮೆಯ ವಿಷಯ. ಇದರಿಂದ ಬಹಳ ಒಂದು ಒಳ್ಳೆಯ ರೀತಿಯಿಂದ ನಾವು ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಕಳೆದ 3 ವರ್ಷದಿಂದ ನಾವು 4 ಉದ್ಯೋಗ ಮೇಳಗಳನ್ನ ನಡೆಸಿವಿ, ಮಹಿಳಾ ಉದ್ಯೋಗ ಮೇಳಗಳನ್ನ. ಪ್ರತಿ ಸತಿ ಸುಮಾರು 35ರಿಂದ 40 ಕಂಪನಿಗಳು ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರಿಂದ ಬಂದಿದ್ದಾವೆ. ಸುಮಾರು 6,000 ಉದ್ಯೋಗಗಳು ಬರೀ ಮಹಿಳೆಯರಿಗಾಗಿಯೇ ಇರುವುದು ಒಂದು ಸಂತೋಷದ ಸಂಗತಿ. ಆದ್ರೆ ಅಷ್ಟೇ ಮಹಿಳೆಯರು ಬಂದು ಇದರಲ್ಲಿ ಪಾಲ್ಗೊಳ್ಳಬೇಕು, ಇನ್ನೂ ಜಾಸ್ತಿ ಮಹಿಳೆಯರು ಬಂದು ಪಾಲ್ಗೊಳ್ಳಬೇಕು. ಸೊ ಈ ಸತಿನೂ ಬಹಳಷ್ಟು ಕಂಪನಿಗಳು ಬಂದವೆ. ಇದರಿಂದ ಒಂದು ಏನು ಪ್ರೂವ್ ಆಗ್ತದೆ ಅಂತಂದ್ರೆ ಮಹಿಳೆಯ ಒಂದು ಕೊಡುಗೆ ಎಷ್ಟು ಒಂದು ದೊಡ್ಡ ಇಂಪಾರ್ಟೆನ್ಸ್ ಕ್ಯಾರಿ ಮಾಡ್ತದೆ ಅಂತ ಹೇಳಿ. ಮಹಿಳೆಯ ಶಕ್ತಿ, ಅವಳು ಕುಟುಂಬಕ್ಕೆ ಒಂದು ಆಧಾರ ಸ್ತಂಭ ಆದಂತೂ ಹೌದೇ ಹೌದು, ಆದ್ರೆ ಅದು ಬಿಟ್ಟು ಒಂದು ಸಮಾಜವನ್ನು ರೂಪಿಸುವಂತ ಒಂದು ಶಕ್ತಿ ಮಹಿಳೆಯಲ್ಲಿದೆ. ಅದೇ ರೀತಿ ದೇಶದ ಪ್ರಗತಿಗೂ ಅವಳು ಕಾರಣೀಕರ್ತಳಾಗಬಹುದು ಅನ್ನೋದನ್ನ ಇದು ಒಂದು ದೊಡ್ಡ ಸಾಕ್ಷಿ ಅಂತ ಹೇಳಬಹುದು. ಮುಂದಿನ ನಮ್ಮ ಡೇಟಾನ ನಮ್ಮ ಕಲಿಗಾದ ಸ್ನೇಹ ದೇಶಪಾಂಡೆ ಅವರು ನಿಮ್ಗೆ ಕೊಡ್ತಾರೆ. ಸರ್ ನಮಸ್ತೆ, ನನ್ನ ಹೆಸರು ಸ್ನೇಹ ದೇಶಪಾಂಡೆ ಅಂತ. ಈಗ ಇವತ್ತಿನ ಉದ್ಯೋಗ ಮೇಳದಲ್ಲಿ ಸುಮಾರು 35 ಕಂಪನಿಗಳು ಪಾರ್ಟಿಸಿಪೇಟ್ ಮಾಡ್ಲಿಕ್ಕತ್ತಾವ. ಆಮೇಲೆ 2900 ವೇಕೆನ್ಸೀಸ್ ಅವ. ಆಕ್ಚುಲಿ ಇದ್ರೊಳಗೆ ಹೆಂಗದ ಅಂದ್ರ ಕಲ್ತವ್ರಿಗೂ ಅದ, ಕಲೀಲಾರ್ದವ್ರಿಗೂ ಅದ. ಕೆಲವೊಂದಿಷ್ಟು ಕಂಪನೀಸ್ ಇದ್ರೊಳಗೆ ಬಂತ ಅಂದ್ರೆ ಹಂಚಿನಮನಿ ಕಾಲೇಜ್ ಬಂದದ, ಆಮೇಲೆ ರಾಮನಗೌಡ ಹಾಸ್ಪಿಟಲ್ ಒಂದ್ ಬಂದಿದೆ, ಆಮೇಲೆ ಆಕ್ಸಿಸ್ ಬ್ಯಾಂಕ್ನಾಗೂ ನಿಮ್ಗೆ ಇದು ಅದ, ಆಸ್ಟರ್ ಡಿಫೆನ್ಸ್ ನಿಂದ ಬಂದಿದೆ, ನಿಡವರ್ಣಿ ಕಾಲೇಜ್ ಇದೆ, ಆಮೇಲೆ ಕರಾವಳಿ ಟೀಚರ್ಸ್ ನಿಂದ ಬಂದಿದೆ, HDFC ಬ್ಯಾಂಕ್ ನಲ್ಲೂ ಅವಕಾಶಗಳಿದೆ, ಬ್ರಿಸೂಲ್ ಇನ್ಫೋಟೆಕ್, ನೈಡೆಕ್, ಸ್ಕೈಟೆಕ್, ಈ ತರ ಡಿಫ್ರೆಂಟ್ ಕಂಪನೀಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸಾಕಷ್ಟು ಅಪರ್ಚುನಿಟೀಸ್ ಇದೆ ಸರ್ ಇದರಲ್ಲಿ. ಇವನ್ ಸೆಕ್ಯೂರಿಟಿ ಬೇಸ್ಡ್ ಜಾಬ್ ಇದೆ, ವೇರ್ ಹೌಸಿಂಗ್, ಹೌಸ್ ಕೀಪಿಂಗ್, ಇವನ್ ಹೋಟೆಲ್ ಅಂಡ್ ಬೇಕರಿ ಅಸೋಸಿಯೇಷನ್ ದವರು ನಮ್ ಜೊತೆ ಈ ಸಲ ಟೈಅಪ್ ಆಗಿ ಬರ್ತಾ ಇದ್ದಾರೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ನಮ್ಗೆ ಈ ಸಲ. ಎವ್ರಿ ಟೈಮ್ ನಾವು ಯಾರಿಗೆ ಈ ತರ ಆಲ್ಮೋಸ್ಟ್ ಆಲ್ ಯಾರು ಅನ್ಎಜುಕೇಟೆಡ್ ಇರ್ತಾರೆ ಅವ್ರಿಗೆ ಬಹಳ ಫೋಕಸ್ ಮಾಡ್ತಿದ್ವಿ, ಸಿಗ್ತಾ ಇರ್ಲಿಲ್ಲ. ಬಟ್ ಈ ಸಲ ಆ ತರ ಇದ್ದ ಹೆಣ್ಮಕ್ಳಿಗೆ ಬಹಳ ಅಪರ್ಚುನಿಟೀಸ್ ಅದ. ಯಾಕಂದ್ರೆ ನಮ್ಗೆ ಗೊತ್ತದ ಡಿಗ್ರಿ ಇದ್ದವರಿಗೆ ಆಲ್ಮೋಸ್ಟ್ ಆಲ್ ಸಿಗ್ತದ, ಇರ್ಲಾರ್ದವ್ರಿಗೆ ಕಷ್ಟ ಪಡೋದು. ಸೊ ಈ ತರ ಬಹಳಷ್ಟು ಅಪರ್ಚುನಿಟೀಸ್ ಇವತ್ತವ. ಸೊ ಬಂದು ಅದನ್ನೊಂದು ಅವ್ರು ಉಪಯೋಗ ಪಡಿಸ್ಕೋಬೇಕು ಅನ್ನೋದು ಒಂದು ನಮ್ಮ ಇಚ್ಛೆ ಸರ್.
ಸರ್ ಈಗ ಆಲ್ರೆಡಿ ನಿಯರಿಂಗ್ 800 ರಿಜಿಸ್ಟ್ರೇಷನ್ ಆಗಿದೆ, ಇನ್ನೂ ಆಗ್ತಾ ಇದಾವೆ ಸರ್. ಆನ್ಲೈನ್, ಯಾಕಂದ್ರೆ ಆನ್ಲೈನ್ ಮಾಡಿದೀವಿ, ಕೋಡು ಇಟ್ಟಿದೀವಿ, ಆಮೇಲೆ ಕಂಪ್ನಿದಂತೂ ಬ್ಯಾನರ್ ಡಿಸ್ಪ್ಲೇ ಮಾಡಿದೀವಿ ಯಾವ್ಯಾವ ಕಂಪ್ನಿ ಇದರಲ್ಲಿ ಇವೆ ಅಂತ. ಸೊ ನಿಯರಿಂಗ್ 800 ಅಂತೂ ರಿಜಿಸ್ಟ್ರೇಷನ್ ಆಗಿದಾವೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.